ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನನ್ ಸೋ ಬ್ಲಾಗ್. ಹಾಗೆ ನಾನು ಇವತ್ತು ನಿಮ್ಗೆ ಇಲ್ಲಿ ಬ್ರೋಕ್ಲಿ ವೆಜ್ಜೀಸ್ ಅನ್ನ ತೋರಿಸ್ತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದಾದ್ರೆ ನಾನು ಒಂದು ಬಟ್ಲು ಬ್ರೋಕ್ಲಿಯನ್ನು ತಗೊಂಡಿದ್ದೀನಿ. ನಂತರದಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಸ್ವಲ್ಪ ಆನಿಯನ್, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ನಂತರದಲ್ಲಿ ನಾನು ಇಲ್ಲಿ ನಿಮಗೆ ಒಂದು ಬಟ್ಲು ಬ್ರೋಕ್ಲಿಯನ್ನು ತೋರಿಸಿದ್ನಲ್ಲ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ತುಂಬಾನೇ ಯೂಸ್ಫುಲ್ ಇದೆ ಇದು ಬ್ರೋಕ್ಲಿಯಿಂದ. ಹಾಗೆ ನಂತರದಲ್ಲಿ ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ನಾನು 5 ನಿಮಿಷ ಬೇಯಿಸ್ಕೊತೀನಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದನ್ನ. ಆ ನಂತರದಲ್ಲಿ ನಾನು ಇಲ್ಲಿ ಇದೇನು ಬೇಯಿಸ್ಕೊಂಡಿದ್ನಲ್ಲ, ಈ ವಾಟರ್ ಅನ್ನ ಫುಲ್ ಸಾಲ್ಟ್ ಔಟ್ ಮಾಡ್ಕೊತೀನಿ. ಏನ್ ನಾವು ವೆಜಿಟೇಬಲ್ ಬೇಯಿಸ್ಕೊಂಡಿದ್ವಲ್ಲ ಅದಷ್ಟೇ ಸಾಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಫುಲ್ ವಾಟರ್ ಅನ್ನ ತೆಗೆದಿದ್ದೀನಿ. ನಂತರದಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕಂದ್ರೆ ನೀವು ಆಲಿವ್ ಆಯಿಲ್ ಅನ್ನ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾನು ಏನು ಕಟ್ ಮಾಡಿ ಇಟ್ಟಿದ್ನಲ್ಲ, ಕ್ಯಾಪ್ಸಿಕಮ್, ಆನಿಯನ್, ಕೊತ್ತಂಬರಿ ಸೊಪ್ಪು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಹುರಿದ ನಂತರ ಚೆನ್ನಾಗಿ ಅಂದರೆ ಲೈಟಿಶ್ ಬ್ರೌನ್ ಆಗಬೇಕು. ಇದು ಅಲ್ಲಿ ತನಕ ನಾವು ಹುರಿಬೇಕು. ನೋಡಿ, ನಾನು ಹುರಿತಾ ಇದ್ದೀನಿ. ಇಲ್ಲಿ ಈ ಥರ ಹುರಿಬೇಕು. ಆ ನಂತರದಲ್ಲಿ ನಾನು ಏನು ಬೇಯಿಸಿ ಸಾಲ್ಟ್ ಔಟ್ ಮಾಡಿದ್ನಲ್ಲ ವಾಟರ್, ಅದೇನು ವೆಜಿಟೇಬಲ್ಸ್ ಇಟ್ಟಿದ್ನಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಕೂಡ ನಾನು ಒಂದ್ಸತಿ ಹುರಿತಾ ಇದ್ದೀನಿ. ಹಾಗೆ ಚೆನ್ನಾಗಿ ಹುರಿಬೇಕಿದ್ನ ಇಲ್ಲಿ ತೋರಿಸ್ತಿದ್ದೀನಿ. ಒಂದ್ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರು, ಸಾಲ್ಟ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನ ಬೇರೆ ತರನು ಮಾಡ್ತಾರೆ. ನನ್ನ ಹತ್ರ ಇಷ್ಟೇ ಆ್ಯಡ್ ಮಾಡೋದು. ಇಲ್ಲಿ ಸಾಲ್ಟ್, ಪೆಪ್ಪರ್ ಪೌಡ್ರು ಅಷ್ಟೇ ಆ್ಯಡ್ ಮಾಡೋದು. ಸಾಸ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ಅದು ನಿಮ್ ಇಷ್ಟ. ಈಗ ನೀವು ನೋಡ್ತಿರ್ಬೋದು, ನಾನು ರೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.